ಭುವಿಯಲ್ಲಿ ನೆಲೆಸಿದ ದೇವಸ್ವರೂಪ, ಅವತಾರವೆತ್ತಿದ ಸಾಯಿ ಸ್ವರೂಪ. ಕಲಿಯುಗದ ಶಾಪಗಳು ಹಾನಿ ಮಾಡಲು, ಕಲಿಯುಗದ ಶಾಪಗಳು ಹಾನಿ ಮಾಡಲು, ಧರ್ಮದ ರಕ್ಷಣೆಯು ಅಗತ್ಯವಾಗಲು, ಧರ್ಮದ ರಕ್ಷಣೆಯು ಅಗತ್ಯವಾಗಲು. ಭುವಿಯಲ್ಲಿ ನೆಲೆಸಿದ ದೇವಸ್ವರೂಪ, ಅವತಾರವೆತ್ತಿದ ಸಾಯಿ ಸ್ವರೂಪ. ಶ್ರೇಷ್ಠ ಸಂತನು ಜನ್ಮ ಪಡೆಯಲು, ದಿಕ್ಕು ಕಾಣದ ಭಕ್ತರೆಲ್ಲ ಮುಕ್ತಿ ಪಡೆಯಲು. ಓರ್ವ ಶ್ರೇಷ್ಠ ಸಂತನು ಜನ್ಮ ಪಡೆಯಲು, ದಿಕ್ಕು ಕಾಣದ ಭಕ್ತರೆಲ್ಲ ಮುಕ್ತಿ ಪಡೆಯಲು. ಎಲ್ಲೆಲ್ಲೂ ಸಾಯಿಯ ಪ್ರಭಾವ ಹೆಚ್ಚಲು, ಮಮತೆಯ ಸಂದೇಶ ಜಗತಿ ಹರಡಲು. ಎಲ್ಲೆಲ್ಲೂ ಸಾಯಿಯ ಪ್ರಭಾವ ಹೆಚ್ಚಲು, ಮಮತೆಯ ಸಂದೇಶ ಜಗತಿ ಹರಡಲು. ಭಕ್ತರ ಚಿಂತೆಯು ಕಡಿಮೆಯಾಗಲು, ಭಕ್ತರ ಚಿಂತೆಯು ಕಡಿಮೆಯಾಗಲು. ಬೇಡಿದ ವರವೆಲ್ಲ ಗುರುವೆ ನೀಡಲು, ಸುಖ ಶಾಂತಿ ಜೀವನದಿ ಎಂದು ನೆಲೆಸಲು. ಸದ್ಗುರು ಸಾಯಿನಾಥ ಎಂದು ಜಪಿಸಲು. ಭುವಿಯಲ್ಲಿ ನೆಲೆಸಿದ ದೇವಸ್ವರೂಪ, ಅವತಾರವೆತ್ತಿದ ಸಾಯಿ ಸ್ವರೂಪ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಜಗದಲ್ಲಿ ಎಲ್ಲೆಲ್ಲೂ ಲಾಸ್ಯವಾಡುತ್ತಿರಲು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಜಗದಲ್ಲಿ ಎಲ್ಲೆಲ್ಲೂ ಲಾಸ್ಯವಾಡುತ್ತಿರಲು. ಶಿರಿಡಿ ಸಾಯಿ ಅವತಾರ ಧರೆಗೆ ಇಳಿಯಲು, ಸಕಲ ಶಾಂತಿ ಸೌಭಾಗ್ಯ ನಮಗೆ ನೀಡಲು. ಶಿರಿಡಿ ಸಾಯಿ ಅವತಾರ ಧರೆಗೆ ಇಳಿಯಲು, ಸಕಲ ಶಾಂತಿ ಸೌಭಾಗ್ಯ ನಮಗೆ ನೀಡಲು. ಮಮತೆಯ ಅರ್ಥವನು ಭಕ್ತರಿಗೆ ಸಾರಿದನು, ಮಮತೆಯ ಅರ್ಥವನು ಭಕ್ತರಿಗೆ ಸಾರಿದನು. ಶ್ವೇತ ರೂಪ ಧರಿಸಿ ಬಾಬಾ ಶಾಂತನಾದನು, ಕೃಪೆ ಕರುಣೆ ಪ್ರೀತಿ ಪ್ರೇಮದ ಮಳೆಯ ಸುರಿದನು. ಎಲ್ಲರನ್ನು ರಕ್ಷಿಸಲು ಬಂದು ನಿಂತನು. ಭುವಿಯಲ್ಲಿ ನೆಲೆಸಿದ ದೇವಸ್ವರೂಪ, ಅವತಾರವೆತ್ತಿದ ಸಾಯಿ ಸ್ವರೂಪ. ಕಲಿಯುಗದ ಶಾಪಗಳು ಹಾನಿ ಮಾಡಲು, ಕಲಿಯುಗದ ಶಾಪಗಳು ಹಾನಿ ಮಾಡಲು. ಧರ್ಮದ ರಕ್ಷಣೆಯು ಅಗತ್ಯವಾಗಲು, ಧರ್ಮದ ರಕ್ಷಣೆಯು ಅಗತ್ಯವಾಗಲು. ಭುವಿಯಲ್ಲಿ ನೆಲೆಸಿದ ದೇವಸ್ವರೂಪ, ಅವತಾರವೆತ್ತಿದ ಸಾಯಿ ಸ್ವರೂಪ. ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ. 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 ಆರಾಧ್ಯ ದೈವನೇ ಸಾಯಿಶ, ಜಯ ಮಂಗಳ ನಿತ್ಯವು ಸಾಯಿಶ, ಪವಾಡ ಪುರುಷ ಶ್ರೀ ಸಾಯಿ ರಾಮ್
ಮಹಿಮಾ ಶ್ರೀ ಸಾಯಿ ಕರುಣಾಸಾಗರ ಶ್ರೀ ಸಾಯಿ ಸದ್ಗುರುನಾಥ ಶ್ರೀ ಸಾಯಿ ಕರುಣಾಸಾಗರ ಶ್ರೀ ಸಾಯಿ ಸದ್ಗುರುನಾಥ ಶ್ರೀ ಸಾಯಿ ಶಿರಡಿ ಗ್ರಾಮಾದಿ ನೀನೆಲೆಸಿರುವೆ ಶಿರಡಿ ಗ್ರಾಮಾದಿ ನೀನೆಲೆಸಿರುವೆ ಶಿರಡಿ ಗ್ರಾಮಾದಿ ನೀನೆಲೆಸಿರುವೆ ಭಕ್ತರ ಮನದಲ್ಲಿ ನೀನಿರುವೆ ಶಿರಡಿ ಗ್ರಾಮದಿ ನೀನೆಲೆಸಿರುವೆ ಭಕ್ತರ ಮನದಲ್ಲಿ ನೀನಿರುವೆ ಶರಣು ಎನ್ನೋಣ ಬಾಬಾಗೆ ಸಜ್ಜನ ಸದ್ಗುಣ ಸಂಪನ್ನಗೆ ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ ಶರಣು ಎನ್ನೋಣ ಬಾಬಾಗೆ ಸಜ್ಜನ ಸದ್ಗುಣ ಸಂಪನ್ನಗೆ ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ ಆರಾಧ್ಯ ದೈವನೇ ಸಾಯಿಷ ಜಯ ಮಂಗಳ ನಿತ್ಯವು ಸಾಯಿಷ ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ ಶರಣು ಎನ್ನೋಣ ಬಾಬಾಗೆ ನಮ್ಮ ಸಜ್ಜನ ಸದ್ಗುಣ ಸಂಪನ್ನಗೆ ಸಂತರ ಸಂತ ಸಾಯಿ ಮಧ್ಯದಲ್ಲಿ ಅನ್ನ ಸಂತರ್ಪಣ ಸತ್ಯರಥ ಕಾಗಡ ಆರತಿ ಸಾಯಂಕಾಲ ಆರತಿ ಪುಷ್ಪಾಭಿಷೇಕ ಸಂಧ್ಯಾ ಆರತಿಗೆಲ್ಲ ಚೆನ್ನಾಗಿ ಮಾಡ್ತೀವಿ ವರ್ಷ ಹಿಂಗೆ ಲಕ್ಷಾದಿ ಭಕ್ತಾದಿಗಳು ಬಂದು ಎಲ್ಲ ಪ್ರಸಾದ ಅವರತ್ತ ಶ್ರೀ ಶಿರಡಿ ಸಾಯಿ ಸೇವಾ ಸಮಿತಿ ಶ್ರೀ ಶಿರಡಿ ಸಾಯಿ ಬಾಬಾ ಮಂದಿರ ರಾಂಕಿನ್ ಹೊಸಪಟ್ಟಣ ತಾಲೂಕು ಗಂಗಾವತಿ ಜಿಲ್ಲಾ ಕೊಪ್ಪಳ ದಿನಾಂಕ 10/7/2025 ಗುರುವಾರ ಬೆಳಗ್ಗೆ 5:15 ಶ್ರೀ ಶಿರಡಿ ಸಾಯಿಬಾಬಾ ಅವರ ಕಾಕಡ ಆರತಿ ಬೆಳಗ್ಗೆ 6 ಗಂಟೆಗೆ ಶ್ರೀ ಶಿರಡಿ ಸಾಯಿಬಾಬಾ ಅವರ ಸುಪ್ರಭಾತ ಹಾಗೂ ಬೆಳಗ್ಗೆ 7 ಗಂಟೆಗೆ ಶ್ರೀ ಶಿರಡಿ ಸಾಯಿಬಾಬಾ ಅವರ ಅಭಿಷೇಕ ಹಾಗೂ ಬೆಳಗ್ಗೆ 8:30 ಶ್ರೀ ಶಿರಡಿ ಸಾಯಿಬಾಬಾ ಅವರ ಉಚಿತ ಸಾಮೂಹಿಕ ಸಾಯಿ ಸತ್ಯವ್ರತಗಳು ವಿರಾಟ್ ಸಾಯಿ ಸ್ತೋತ್ರ ಪಠಣ ಮತ್ತು ನಿತ್ಯ ಪ್ರಾರ್ಥನೆ ಪಠಣ ಬೆಳಗ್ಗೆ 12 ಗಂಟೆಗೆ ಶಿರಡಿ ಸಾಯಿಬಾಬಾ ಅವರ ಮಧ್ಯಾಹ್ನದ ಆರತಿ ಹಾಗೂ ಬೆಳಗ್ಗೆ 1 ಗಂಟೆಗೆ ಶ್ರೀ ಶಿರಡಿ ಸಾಯಿಬಾಬಾರ ಮೆರವಣಿಗೆ ಕಾರ್ಯಕ್ರಮದ ಪ್ರದೇಶದಿಂದ ಹೊರಟು ಮತ್ತೆ ಕಾರ್ಯಕ್ರಮದ ಪ್ರವೇಶ ಸೇರುವುದು ಹಾಗೂ ಅದರಂತೆ ಶ್ರೀ ಶಿರಡಿ ಸಾಯಿಬಾಬಾರ ಮಧ್ಯಾಹ್ನದ 3 ಗಂಟೆಗೆ ಪೂಜ್ಯ ಗುರುದೇವರು ಶ್ರೀ ಶ್ರೀ ಅಮೂಲ್ಯ ಸಾಯಿ ಶಿವ ಸಾಂಬವರ ರಚಿಸಿರುವ ಶ್ರೀ ಶಿರಡಿ ಸಾಯಿಬಾಬಾರ ವರ ಜೀವನ ಚರಿತ್ರೆ ಪುಸ್ತಕದ 14ನೇ ಅಧ್ಯಾಯವನ್ನು ಓದುವುದು ಮತ್ತು ವಿವಿಧ ಪ್ರದೇಶಗಳಿಂದ ಬಂದ ಗುರುದೇವರಿಂದ ದೀಕ್ಷೆ ತೆಗೆದುಕೊಂಡು ಸಾಯಿ ಸೇವಕರಿಂದ ಸತ್ಸಂಗ ಪ್ರಸಂಗಗಳು ಸಾಯಿ ಸೇವೆ ಶ್ರೀಮತಿ ಶ್ರೀ ಧನಲಕ್ಷ್ಮಿ ಶಿವಪುರ ಇವರಿಂದ ಈ ಸತ್ಸಂಗ ಪ್ರಸಂಗಗಳು ಜರುಗುತ್ತದೆ. ಶ್ರೀ ಅಮೂಲ್ಯ ಸಾಯಿ ಶಿವರಾವರ ರಚಿಸಿದ ಶ್ರೀ ಶಿರಡಿ ಸಾಯಿಬಾಬಾ ಅವರ ಜೀವನ ಚರಿತ್ರೆ ಪುಸ್ತಕದಿಂದ ಸತ್ಸಂಗ ಪ್ರಸಂಗಗಳು ಜರುಗುವುದು. ಅದರಂತೆ ಸಾಯಂಕಾಲ 6 ಗಂಟೆಗೆ ಧೂಪದಾರತಿ, ಅದರಂತೆ ರಾತ್ರಿ 9 ಗಂಟೆಗೆ ಶೇಜ ಕೋಳಿಮುಖೂರ ಆರತಿ ಹಾಗೂ ಅದರಂತೆ ರಾತ್ರಿ 10 ಗಂಟೆಗೆ ಶ್ರೀ ಶಿರಡಿ ಸಾಯಿಬಾಬಾರ ಕೋಳಿಂ ಸೇವೆ. ಇದರಿಂದ ಬೆಳಗ್ಗೆ 5ರಿಂದ ಮಹಾಮಂಗಳವಾಗುತ್ತದೆ. ಇದರಂತೆ ಶ್ರೀ ಗುರು ಪೌರ್ಣಿಮೆ ನಿಮಿತ್ತವಾಗಿ ಶ್ರೀ ಶಿರಡಿ ಸಾಯಿಬಾಬಾರ ಕೃಪಾ ಆಶೀರ್ವಾದ ಸದಾ ಭಕ್ತರ ಮೇಲೆ ಇರಲಿ ಅಂತ
ನಾನು ಅವರಿಗೆ ಬಸವಪಟ್ಟಣ ಗ್ರಾಮದಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಇದ್ದು ಕಾಕಡ ಆರತಿ, ತೇಜ ಆರತಿ, ಅಭಿಷೇಕ, ಬಾಲಾಭಿಷೇಕ, ಆರತಿ ಎಲ್ಲ ಮಾಡಿದ್ದಾರೆ. ದೇವರು ಪ್ರಸಾದ ಎಲ್ಲರಿಗೆ ಬಂದವರಿಗೆಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಪೌರ್ಣಿಮೆ ಸೇವೆ ಇದೆ. ಪೌರ್ಣಿಮೆ ಸೇವೆ ಆದ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದರಿಂದ ಎಲ್ಲರೂ ಸಹಾಯ ಮಾಡಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಜಯಪ್ರದ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜೆ ಪುರಸ್ಕಾರಗಳು ಮತ್ತು ಹೋಮ ಹವನಾದಿಗಳನ್ನು ಜರುಗಿಸಿ ಮತ್ತು ಹಿರಿಯರ ಮುಖಾಂತರ ಇವತ್ತು ದಾಸೋಹ ಸೇವೆ ಮಾಡಿದ್ದಾರೆ.